ಈ ಹೆಸರುಗಳು ಬದಲಾವಣೆ ಆಗ್ತಾ ಬಂದಿದೆ, ಬಿಸಿಸಿಯಿಂದ ಬಿಬಿಎಂಪಿಗೆ ಮತ್ತು ಬಿಬಿಎಂಪಿಯಿಂದ ಜಿಬಿಎಗೆ ಅನ್ನೋದು ಬಿಟ್ರೆ ಇವತ್ತು ಬಿಬಿಎಂಪಿ ಕಚೇರಿಗಳಿಗೆ ಹೋದರೆ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ. ಆನ್ಲೈನ್ ಅಲ್ಲೂ ಸಿಗಲ್ಲ ಮತ್ತು ಅವು ಟ್ರಾನ್ಸ್ಪರೆಂಟು ಇಲ್ಲ. ಯಾರಾದ್ರೂ ಲೋಕಲ್ ಪುಡಾರಿಗಳನ್ನೇ ಹಿಡ್ಕೊಂಡು ಹೋಗ್ಬೇಕು, ದಲ್ಲಾಳಿಗಳನ್ನೇ ಹಿಡ್ಕೊಂಡು ಹೋಗ್ಬೇಕು. ನೀವು ತೆರಿಗೆ ಕಟ್ಟೋದಕ್ಕೆ ನಮಗೆ ಲಂಚ ಕೊಡಬೇಕು. ಯಾಕೆ ಹೊಡೆದ್ರು? ಇದನ್ನ ಹೊಡೆಯೋದರ ಹಿಂದಿನ ಉದ್ದೇಶ ಏನು? ಸದುದ್ದೇಶ ಇತ್ತ? ಈ ಹೊಡೆದಿದ್ರಿಂದಾಗಿ ಏನ್ ಲಾಭ, ಏನ್ ನಷ್ಟ? ಇವೆಲ್ಲ ನೋಡಿದಾಗ ಸರ್ಕಾರ ನಿಜಕ್ಕೂ ಅದನ್ನ ಫುಲ್ಫಿಲ್ ಮಾಡೋದಿಕ್ಕಾಗುತ್ತಾ? ನಮಸ್ಕಾರ, ದ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ರವಿ ಕೃಷ್ಣ ರೆಡ್ಡಿ. ವೀಕ್ಷಕರೇ, ಬೆಂಗಳೂರಿಗೆ 4-5 ಶತಮಾನಗಳ ಇತಿಹಾಸ ಇದೆ. ಒಂದು ಕಾಲದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಕಟ್ಟಲ್ಪಟ್ಟಂತಹ ನಗರ ಬೆಂಗಳೂರು. ಬೆಂಗಳೂರು ಹಳೆ ಕೋಟೆ ಏನಿದೆ ಅದರ ಸುತ್ತಮುತ್ತ ಅಕ್ಕಿಪೇಟೆ, ಬಳೆಪೇಟೆ, ಕಾಟನ್ ಪೇಟೆ, ನಾನಾ ತರಹದ ವೃತ್ತಿ ಮಾಡುವಂತಹ, ಕಾಯಕ ಮಾಡ್ತಿದ್ದಂತಹ ಜನರಿದ್ದಂತಹ ಮತ್ತು ವ್ಯವಹಾರಗಳಿದ್ದಂತಹ ಪೇಟೆಗಳನ್ನ ಆಗಿನ ಕಾಲದಲ್ಲೇ ಬೆಂಗಳೂರಲ್ಲಿ ನಿರ್ಮಿಸಲಾಗಿತ್ತು. ಕೆಂಪೇಗೌಡರ ಕಾಲದಿಂದ ಕರ್ನಾಟಕ ಸಾಮ್ರಾಜ್ಯ, ಏನು ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯದ ಕಾಲದಿಂದಲೂ ಈಗಂತಲೂ ಕಳೆದ ಒಂದು 30-40 ವರ್ಷಗಳಲ್ಲಿ ಬೆಂಗಳೂರು ರಾಜ್ಯದ ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ನಗರಗಳಲ್ಲಿ ಒಂದು. ಜೊತೆಗೆ ಇದು ಪ್ರಪಂಚಾದ್ಯಂತ ಅಲ್ಲದೆ ಇದ್ರೂ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಂದು ಭಾಗದಲ್ಲಿ ಎಲ್ಲಾದ್ರೂ ಕೇಂದ್ರೀಕೃತವಾಗಿದ್ದಾರೆ, ಸಾಂದ್ರೀಕೃತವಾಗಿದ್ದಾರೆ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿದ್ದ ಸಿಲಿಕಾನ್ ವ್ಯಾಲಿಯಲ್ಲಿ ಇದ್ದು ಕೆಲಸ ಮಾಡಿ ಬಂದಂತಹ ನಾನು ಸಹ ಧೈರ್ಯವಾಗಿ ಹೇಳಬಲ್ಲೆ, ಅದು ಬೆಂಗಳೂರು ಮಾತ್ರ. ಇಂತಹ ಒಂದು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ನಿರ್ಮಾಣ ಮಾಡ್ತಿರುವಂತಹ, ಅಭಿವೃದ್ಧಿ ಮಾಡ್ತಿರುವಂತಹ ಜನರಿರುವಂತಹ ಬೆಂಗಳೂರಿನ ಪರಿಸ್ಥಿತಿ, ಆಡಳಿತ ಪರಿಸ್ಥಿತಿ, ವಿಶೇಷವಾಗಿ ನಮ್ಮ ಗವರ್ನೆನ್ಸ್ ಹೇಗಿದೆ ಅಂತ ನಾವು ನೋಡಿದಾಗ ದೇಶಕ್ಕೆ ಏನು ಪ್ರಪಂಚಕ್ಕೇನೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಕವಾದ ಮಾದರಿಯಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ನಿರ್ಮಿಸಬಹುದಾದಂತಹ ಒಂದು ಅವಕಾಶವಿದ್ದಂತಹ ಬೆಂಗಳೂರಿನ ಆಡಳಿತ ಪರಿಸ್ಥಿತಿ, ಇಲ್ಲಿನ ಖರ್ಚು ವೆಚ್ಚಗಳು, ಇಲ್ಲಿನ ಮೂಲಭೂತ ಸೌಕರ್ಯಗಳು ಇವೆಲ್ಲ ಹೇಗಿದೆ ಅಂದಾಗ ನಮಗೆ ತುಂಬಾ ನಿರಾಶೆ ಕಾಡುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಮೊದಲು ಬಿಸಿಸಿ ಅಂತಿತ್ತು, ಬೆಂಗಳೂರು ಸಿಟಿ ಕಾರ್ಪೊರೇಷನ್. ತದನಂತರ ಅದು ಬಿಬಿಎಂಪಿ, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಯಿತು. ಈಗ ಅದನ್ನ ಜಿಬಿಎ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಆ ಜಿಬಿಎ ನಲ್ಲಿ 5 ಮಹಾನಗರ ಪಾಲಿಕೆಗಳನ್ನ 5 ಮಹಾನಗರ ಪಾಲಿಕೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಇಂತಹ ಸಂದರ್ಭದಲ್ಲಿ ನಾವು ನೋಡಿದಾಗ ಬೆಂಗಳೂರು ಯಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಮತ್ತು ಸಮಸ್ಯೆಗಳಿಂದ ಬಳಲ್ತಾ ಇದೆ ಅಂತ ನೋಡಿದಾಗ ಈ ಹೆಸರುಗಳು ಬದಲಾವಣೆ ಆಗ್ತಾ ಬಂದಿದೆ, ಬಿಸಿಸಿಯಿಂದ ಬಿಬಿಎಂಪಿಗೆ ಮತ್ತು ಬಿಬಿಎಂಪಿಯಿಂದ ಜಿಬಿಎಗೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯ ಸಕಾರಾತ್ಮಕವಾದ ಬದಲಾವಣೆಗಳನ್ನ ಜನರ ಬದುಕಿನಲ್ಲಾಗಲಿ, ರಸ್ತೆಗಳಲ್ಲಾಗಲಿ, ಒಳಚರಂಡಿ ವ್ಯವಸ್ಥೆಯಲ್ಲಾಗಲಿ, ಅದು ನಗರ ಸಾರಿಗೆಯಲ್ಲಾಗಲಿ ನಾವು ಕಾಣ್ತಾ ಇಲ್ಲ. ಇವತ್ತು ಬಿಬಿಎಂಪಿ ಕಚೇರಿಗಳಿಗೆ ಹೋದರೆ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ. ಮತ್ತೆ ಆನ್ಲೈನ್ ಸರ್ವಿಸಸ್ ಅಂತೂ ಟ್ರಾನ್ಸ್ಪರೆಂಟ್ ಆದಂತಹ ಆನ್ಲೈನ್ ಸರ್ವಿಸಸ್ ಏನಿದೆ ಅವು ಆನ್ಲೈನ್ ಅಲ್ಲೂ ಸಿಗಲ್ಲ ಮತ್ತು ಅವು ಟ್ರಾನ್ಸ್ಪರೆಂಟು ಇಲ್ಲ. ಯಾರಾದ್ರೂ ಲೋಕಲ್ ಪುಡಾರಿಗಳನ್ನೇ ಹಿಡ್ಕೊಂಡು ಹೋಗ್ಬೇಕು, ದಲ್ಲಾಳಿಗಳನ್ನೇ ಹಿಡ್ಕೊಂಡು ಹೋಗ್ಬೇಕು. ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬಹುದು, ಇನ್ಕಮ್ ಸರ್ಟಿಫಿಕೇಟ್ ಇರಬಹುದು, ನಾವು ಈ ಸ್ವತ್ತು ಮಾಡಿಸೋದಿರಬಹುದು, ತೆರಿಗೆ ಕಟ್ಟೋದಿರ್ಬೋದು. ಸ್ವತಃ ನಾನು ಒಬ್ಬ ಬೆಂಗಳೂರಿನ ತೆರಿಗೆದಾರ ಕುಟುಂಬದವನಾಗಿ ನಾನು ಕಂಡುಕೊಂಡ ಹಾಗೆ ನಮ್ಮ ಆಸ್ತಿಗೆ ನಾವೇ ಸ್ವಘೋಷಿತ ತೆರಿಗೆಯನ್ನ ಕಟ್ತೀವಿ, ನಾವು ಕಟ್ಟೋದಿಕ್ಕೆ ಬಂದಿದ್ದೀವಿ ಅಂತ ಹೋದಾಗ್ಲೂ ಬಿಬಿಎಂಪಿ ಜಿಬಿಎಗೆ ಪೂರ್ವದಲ್ಲಿದ್ದಂತ ಬಿಬಿಎಂಪಿ ಅಧಿಕಾರಿಗಳ, ಸಿಬ್ಬಂದಿಯ ಅವರ ವರ್ತನೆ ಹೇಗಿರ್ತಿತ್ತು ಅಂದ್ರೆ, ನೀವು ತೆರಿಗೆ ಕಟ್ಟೋದಿಕ್ಕೆ ನಮಗೆ ಲಂಚ ಕೊಡಬೇಕು ಅನ್ನುವಂತಹ ಸ್ಥಿತಿ ಇತ್ತು. ಈಗಲೂ ಅದು ಬಹುತೇಕವಾಗಿ ಆಗಿದೆ. ಈಗ ರಾಜಕೀಯ ಕಾರಣಗಳಿಂದಾಗಿ, ವಿಶೇಷವಾಗಿ
ರಾಜಕೀಯ ಕಾರಣಗಳಿಂದಾಗಿ BBMPಯನ್ನ ಇದ್ದ ಏನು 199 ವಾರ್ಡ್ಗಳಿತ್ತು ಅದನ್ನ ಈಗ 300 ಚಿಲ್ಲರೆ ವಾರ್ಡ್ಗಳನ್ನಾಗಿ ಮಾಡಿ 5 ಮಹಾನಗರ ಪಾಲಿಕೆಗಳನ್ನಾಗಿ ಒಡೆದಿದ್ದಾರೆ. ಯಾಕೆ ಹೊಡೆದ್ರು? ಇದನ್ನ ಒಡೆಯೋದರ ಹಿಂದಿನ ಉದ್ದೇಶ ಏನು? ಸದುದ್ದೇಶ ಇತ್ತ? ನಗರ ನಿರ್ಮಾಣ ತಜ್ಞರ ಜೊತೆ ಏನಾದರೂ ಸರ್ಕಾರ ಸಮಾಲೋಚನೆಗಳನ್ನು ನಡೆಸುತ್ತಾ? ರಾಜಕೀಯ ಪಕ್ಷಗಳ ಜೊತೆಗೆ ಸಮಾಲೋಚನೆ ನಡೆಸುತ್ತಾ? ಬೆಂಗಳೂರಿನ ತೆರಿಗೆದಾರರ ಜೊತೆಗೆ ಯಾವ್ದಾದ್ರು ಟೌನ್ ಹಾಲ್ ಮೀಟಿಂಗ್ಸ್ ನ ಮಾಡಿದ್ವಾ ಅಂತ ನಾವು ನೋಡಿದಾಗ ಅಂಥದ್ದು ಯಾವುದೂ ಮಾಡದೆ ಕೇವಲ ಅದು ಮೊದಲು 3 ಮಾಡ್ತಾ ಇದ್ವಿ ಅಂತ ಇದ್ರು, 3 ಇಲ್ಲ, ತದನಂತರ 5 ಅಂತ ಬಂದ್ರು. ಯಾವುದಕ್ಕೂ ವೈಚಾರಿಕವಾದಂತಹ ಒಂದು ಹಿನ್ನೆಲೆ ಇಲ್ಲ. ಇದು ಕೇವಲ ರಾಜಕೀಯ ಕಾರಣಗಳಿಂದಾಗಿ ಮಾಡ್ತಾ ಇರುವುದು ಅಂತ ಗೊತ್ತಾಗ್ತಾ ಇದೆ. ಮತ್ತು ಅದರಲ್ಲೂ ಈ 5 ಮಹಾನಗರ ಪಾಲಿಕೆಗಳಲ್ಲಿ 3-4 ಮಹಾನಗರ ಪಾಲಿಕೆಗಳು ಅವಳ ವ್ಯಾಪ್ತಿಯಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರ 2-3 ಮಹಾನಗರ ಪಾಲಿಕೆಗಳಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಹಾಗಾಗಿ ಇದು ಆಡಳಿತದ ದೃಷ್ಟಿಯಿಂದ ಆಗ್ಲಿ, ರಾಜಕೀಯದ ದೃಷ್ಟಿಯಿಂದಲಾಗ್ಲಿ, ಯಾವುದೇ ದೃಷ್ಟಿಯಿಂದ ನೋಡಿದ್ರು ಅತ್ಯಂತ ಆ ರೀತಿಯ ವೈಜ್ಞಾನಿಕ ಮತ್ತು ವೈಚಾರಿಕತೆ ಇದರ ಹಿನ್ನೆಲೆಯಲ್ಲಿ ಇಲ್ಲ ಅಂತ ನಮಗೆ ಕಾಣಿಸುತ್ತೆ. ಈಗ ಈ ಒಡೆದಿದ್ರಿಂದಾಗಿ ಏನ್ ಲಾಭ ಏನ್ ನಷ್ಟ ಅಂತ ನೋಡಿದಾಗ ವಿಶೇಷವಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಈಗ ಆಡಳಿತಾತ್ಮಕವಾಗಿ ಆ 5 ಮಹಾನಗರ ಪಾಲಿಕೆಗಳಲ್ಲಿ ಸೂಕ್ತವಾದಂತಹ ಒಂದು ಆಡಳಿತ ನಿರ್ವಹಣೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದು 19/12/2025 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ರಾಜ್ಯ ಸರ್ಕಾರದ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಈ GBAದ ಮುಖ್ಯ ಆಯುಕ್ತರು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು ಬರೆದಿರುವಂತಹ ಪತ್ರದಲ್ಲಿ ಒಂದು ಕಡೆ ಬರೀತಾರೆ, ಈ ಹೊಣೆಗಾರಿಕೆಗಳನ್ನು, ಹಲವು ಹೊಣೆಗಾರಿಕೆಗಳನ್ನು, ಯಾವುದು ಅದು ಆಸ್ಪತ್ರೆಗಳ ನಿರ್ವಹಣೆ, ನಗರ ಸ್ವಚ್ಛತೆ, ನಗರ ಆರೋಗ್ಯ, ಉದ್ಯಾನವನ, ಆಟದ ಮೈದಾನಗಳ ನಿರ್ವಹಣೆ, ಕೆಲವೊಂದು ಸಾರ್ವಜನಿಕ ಕಾಮಗಾರಿಗಳಾದ ರಸ್ತೆ ಚರಂಡಿಗಳ ನಿರ್ವಹಣೆ, ಕಟ್ಟಡಗಳ ನಿರ್ವಹಣೆ, ಬೀದಿ ದೀಪ ನಿರ್ವಹಣೆ, ಇವೆಲ್ಲ ನೋಡಿದಾಗ ಈ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಹಣಕಾಸಿನ ಕೊರತೆಯನ್ನು ನೂತನ ನಗರ ಪಾಲಿಕೆಗಳು ಎದುರಿಸುತ್ತಿವೆ. ಯಾಕಾಗಿ ಬಂತು ಈ ತರಹದ್ದು? ಯಾವ ಉದ್ದೇಶ ಇಟ್ಟುಕೊಂಡು ಇವರು ಮಹಾನಗರ ಪಾಲಿಕೆಗಳನ್ನು 5 BBMPಯನ್ನು 5 ಮಾಡಿದ್ರು? ಮತ್ತೆ 5 ಮಾಡಿದಾಗ ಈ ತರಹದ ಸಮಸ್ಯೆ ಇವರಿಗೆ ಬರುತ್ತೆ, ನಾವು ಅದಕ್ಕೆ ಪೂರಕವಾದಂತಹ ಒಂದು ಆರ್ಥಿಕ ಬೆಂಬಲ ಕೊಡಬೇಕು ಅಂತ ಸರ್ಕಾರಕ್ಕೆ ಅನ್ನಿಸಿಲ್ವಾ? ಇಲ್ಲೊಂದು ಕಡೆ ಅದೇ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮುಖ್ಯ ಆಯುಕ್ತರು ಬರುವಂತ ಕೊನೆಯ ಒಂದು ಪ್ಯಾರಾದಲ್ಲಿ ನಾನು ಹೇಳ್ತೀನಿ, ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ವೇತನ, ಆಡಳಿತಾತ್ಮಕ ಮತ್ತು ನಿರ್ವಹಣೆ ವೆಚ್ಚಗಳಿಗೆ ಹೆಚ್ಚುವರಿಯಾಗಿ ಒಂದು ಬಾರಿಗೆ ಸರ್ಕಾರದ ವತಿಯಿಂದ ಅನುದಾನದ ರೂಪದಲ್ಲಿ ಹಣಕಾಸಿನ ನೆರವು ಒದಗಿಸುವುದು ನಗರ ಪಾಲಿಕೆಗಳ ಹಿತದೃಷ್ಟಿಯಿಂದ ಅಗತ್ಯವಾಗಿದ್ದು 600 ಕೋಟಿ ರೂಪಾಯಿಗಳ ಹೆಚ್ಚುವರಿ ಅನುದಾನವನ್ನು ಒಂದು ಬಾರಿಗೆ ಒದಗಿಸಬೇಕಾಗಿ ಕೋರಿದೆ. ಈ ಅನುದಾನವನ್ನೇ ಒದಗಿಸದೆ ಇವತ್ತು ನೀವು ನಿಮ್ಮ ಸ್ಥಳೀಯ ಎಲ್ಲ ನಿರ್ವಹಣೆಯನ್ನ, ಉದ್ಯಾನವನ, ಒಳಚರಂಡಿ, ರಸ್ತೆ, ವೇತನ ಇವೆಲ್ಲವನ್ನೂ ನಿರ್ವಹಿಸಬೇಕು ಅಂತ ಸರ್ಕಾರ ಬಿಟ್ಟಾಗ ಏನಾಗುತ್ತೆ? ಎಷ್ಟೋ ಜನರಿಗೆ ಸರಿಯಾದ ಸಮಯಕ್ಕೆ ನೌಕರರಿಗೆ, ಸಿಬ್ಬಂದಿಗೆ ವೇತನ ಕೊಡೋದಿಕ್ಕಾಗೋದಿಲ್ಲ. ಕಾಮಗಾರಿ, ತುರ್ತು ಕಾಮಗಾರಿಗಳಿಗೂ ಕೆಲವೊಂದ್ಸಲ ಸ್ಪಂದಿಸೋದಿಕ್ಕಾಗೋದಿಲ್ಲ. ಈಗಾಗಲೇ ಆಗಿರುವಂತಹ ಕಾಮಗಾರಿಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ, ಸುಮಾರು 1200ರಿಂದ 1300 ಕೋಟಿಗಳ ಬಂಡವಾಳ ಕಾಮಗಾರಿ ಬಾಕಿ ಬಿಲ್ಲುಗಳು ಪಾವತಿ ಮಾಡಲಾಗುತ್ತಿದ್ದು, ಅಂದ್ರೆ ಮಾಡಲಾಗ್ತಾ ಇದೆ ಅಂತೆ, ಇಷ್ಟು ಬಾಕಿ ಇದೆಯಂತೆ. ಸರ್ಕಾರ ಅಂದಾಜು 2,500 ಕೋಟಿಗಳು ಪಾವತಿಗೆ ಕಾಮಗಾರಿ ಬಿಲ್ಲುಗಳು ಬಾಕಿ ಇದ್ದು, ಇಷ್ಟೆಲ್ಲ ಬಾಕಿ ಇದೆ. ಅದರ ಜೊತೆಗೆ ದಿನನಿತ್ಯದ ಖರ್ಚುಗಳು ಇವೆ, ವೇತನ, ನಿರ್ವಹಣೆ ಇವೆಲ್ಲವೂ. ಆದ್ರೆ ಅದಕ್ಕೆ ತಕ್ಕನ ಹಾಗೆ ಇಲ್ಲಿ ಆದಾಯದ ಕೊರತೆ ಕಾಣಿಸ್ತಾ ಇದೆ, ಅದಕ್ಕೆ ತಕ್ಕನಾಗಿ ಆದಾಯ ಬರ್ತಾ ಇಲ್ಲ. ಹಾಗಾಗಿ ಈ ಮುಖ್ಯ ಕಾರ್ಯದರ್ಶಿಗಳು ಬರೆದಿರುವ, ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಆಯುಕ್ತರು ಬರೆದಿರುವಂತಹ ಪತ್ರವನ್ನು ನೋಡಿದಾಗ ಯಾವುದೇ ಸಿದ್ಧತೆ ಇಲ್ಲದೆ ಕೇವಲ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡುವಂತಹ ದೃಷ್ಟಿಯಿಂದ BBMP ಚುನಾವಣೆಯನ್ನ ನಡೆಸದೆ ಅದನ್ನ ಮುಂದಕ್ಕೆ ಹಾಕೋದಿಕ್ಕೆ ಬೇಕಾದಂತಹ ತಾಂತ್ರಿಕ ಕಾರಣಗಳನ್ನ ಹುಡುಕೊಳ್ಳೋದಿಕ್ಕೆ ಮತ್ತು ಮುಂದಿನ ದಿನಗಳ ಕೃತ್ರಿಮ ರಾಜಕೀಯ ಉದ್ದೇಶ ಇಟ್ಟುಕೊಂಡು ಮಾತ್ರ ಇದನ್ನ ಮಾಡಲಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಮೇಲೆ ಗ್ರೇಟರ್ ಬೆಂಗಳೂರು, ಅದರ ಕೆಳಗಡೆ 5 ಇವು ಯಾವುವು 5 ಮಹಾನಗರ ಪಾಲಿಕೆಗಳು. ಈಗ ಒಂದು ನಗರ ಅನ್ನುವಂತಹದ್ದು ಒಂದು ಕಡೆ ಕೆಲವೊಂದು ಕಡೆ ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ, ಕೆಲವೊಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ, ಕೆಲವೊಂದು ಕಡೆ ಬಿಸ್ನೆಸ್ ಏರಿಯಾ, ಕಮರ್ಷಿಯಲ್ ಏರಿಯಾ ಇರುತ್ತೆ. ನೀವು ಕಮರ್ಷಿಯಲ್ ಏರಿಯಾ ಇರೋದನ್ನೇ ಒಂದು ಕಡೆಗೆ ಮಹಾನಗರ ಪಾಲಿಕೆ ಮಾಡಿದ್ರೆ, ರೆಸಿಡೆನ್ಷಿಯಲ್ ಏರಿಯಾ ಇರೋದನ್ನೇ ಒಂದು ಕಡೆ ಮಹಾನಗರ ಪಾಲಿಕೆ ಮಾಡಿದ್ರೆ, ಈಗ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೇಕು. ಉದ್ಯಾನವನಗಳು ಬೇಕು, ಒಳಚರಂಡಿ ವ್ಯವಸ್ಥೆ ಇರಬೇಕು, ನಗರ ಸಾರಿಗೆ ಸೌಲಭ್ಯಗಳು ಇರಬೇಕು, ಬೇರೆ ಬೇರೆ ರೀತಿಯ ಕಮ್ಯುನಿಟಿ ಹಾಸ್ಪಿಟಲ್ ಇರಬೇಕು, ಸರ್ಕಾರಿ ಶಾಲೆಗಳಿರಬೇಕು. ಇವೆಲ್ಲವನ್ನು ನೋಡಿದಾಗ ಅತಿ ಹೆಚ್ಚು ಖರ್ಚು ಈ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಆಗ್ತಾ ಇರುತ್ತೆ, ಸರ್ಕಾರ ನಿರ್ವಹಣೆಗೆ ಬಳಸ್ತಾ ಇರುತ್ತೆ. ಸೊ ಈಗಾಗಲೇ ಹೇಳಿದ ಹಾಗೆ ಒಂದೊಂದು ಕಡೆ ರೆಸಿಡೆನ್ಷಿಯಲ್
ಏರಿಯಾಗಳಿರುತ್ತೆ, ಇನ್ನೊಂದ್ ಕಡೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರುತ್ತೆ. ಇದನ್ನ ವೈಜ್ಞಾನಿಕವಾಗಿ ವಿಂಗಡಣೆ ಮಾಡದೇ ಇದ್ರೆ ಆದಾಯ ಮತ್ತು ಖರ್ಚಿನಲ್ಲಿ ಯಾವ ತರ ಏರುಪೇರು ಆಗುತ್ತೆ ಅನ್ನೋದನ್ನ ನಾನೊಂದಷ್ಟು ಪತ್ರ ಏನು ಆಯುಕ್ತರು ಬರೆದಿದ್ದಾರೆ ಆ ಪತ್ರದಲ್ಲಿ ಅವರೇ ಹೇಳಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಉದಾಹರಣೆಗೆ ಈಗ ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ, ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅನ್ನೋದಕ್ಕೆ 155 ಕೋಟಿ ಆಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 150 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಸಿವಿಲ್ ಕಾಮಗಾರಿಗಳು ಅದಕ್ಕೆ 65 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಅದರ್ ದನ್ ಸಿವಿಲ್ ಅದಕ್ಕೆ 147 ಕೋಟಿ, ಒಟ್ಟು 383 ಕೋಟಿ ರೂಪಾಯಿ ಅಂದಾಜು. ಯಾವುದು ಮುಂದಿನ 6 ತಿಂಗಳಲ್ಲಿ ಸೆಪ್ಟೆಂಬರ್ 2025ರಿಂದ ಮಾರ್ಚ್ 26ರವರೆಗೆ 383 ಕೋಟಿ ಇದಕ್ಕೆ ಬೇಕಾಗುತ್ತೆ ಅಂತ ಈ ಮಾಹಿತಿ ಹೇಳ್ತಾ ಇದೆ 6 ತಿಂಗಳಲ್ಲಿ. ಅದೇ ರೀತಿಯಲ್ಲಿ ಬೆಂಗಳೂರು ಪೂರ್ವ ಕಾರ್ಪೊರೇಷನ್ ಅವರಿಗೆ ಒಟ್ಟಾರೆಯಾಗಿ ಬೇರೆ ಬೇರೆ ಎಕ್ಸ್ಪೆನ್ಸಸ್ಗೆ 199 ಕೋಟಿ ರೂಪಾಯಿ 6 ತಿಂಗಳಲ್ಲಿ ಬೇಕಾಗುತ್ತೆ. ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 75 ಕೋಟಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 7 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಸುಮಾರು 37 ಕೋಟಿ ರೂಪಾಯಿಗಳು, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಅದರ್ ದನ್ ಸಿವಿಲ್ 78 ಕೋಟಿ, ಒಟ್ಟು 199 ಕೋಟಿ ಬೆಂಗಳೂರು ಪೂರ್ವ. ಬೆಂಗಳೂರು ಪೂರ್ವ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಪೂರ್ವ ಅಂದ್ರೆ ಈ ವೈಟ್ ಫೀಲ್ಡ್ ಈ ತರ ಸಾಫ್ಟ್ವೇರ್ ಇಂಡಸ್ಟ್ರಿ ಇರುವಂತಹದ್ದು. ಅಂದ್ರೆ ಅವರಿಗೆ ಇಡೀ 5 ಮಹಾನಗರ ಪಾಲಿಕೆಗಳಲ್ಲಿ ಈ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ನೋಡಿದಾಗ ಅತ್ಯಂತ ಕಡಿಮೆ ವೆಚ್ಚ ಬರುವಂತಹದ್ದು ಈ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ. 200 ಕೋಟಿಗಿಂತ ಕಡಿಮೆ ಮುಂದಿನ ಇವ್ರು ಹೇಳ್ತಿರುವಂತಹ ಎಕ್ಸ್ಪೆನ್ಸಸ್ ಅಲ್ಲಿ ಮುಂದಿನ 6 ತಿಂಗಳಲ್ಲಿ ಬರುವಂತದ್ದು. ಬೆಂಗಳೂರು ವೆಸ್ಟ್ ತಗೊಳ್ಳಿ, ಯಾವುದು ಈ ಕೆಂಗೇರಿ, ರಾಜರಾಜೇಶ್ವರಿ ನಗರ, ಯಶವಂತಪುರ ಈ ಭಾಗ ಇರುವಂತಹದ್ದು. ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತೇಳಿ ಈ 6 ತಿಂಗಳಲ್ಲಿ 271 ಕೋಟಿ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 24 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಅದು ಸುಮಾರು 118 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಅದರ್ ದನ್ ಸಿವಿಲ್ 259 ಕೋಟಿ, ಒಟ್ಟು 667 ಕೋಟಿ ರೂಪಾಯಿಗಳು ಈ ಸೆಪ್ಟೆಂಬರ್ 25ರಿಂದ ಮಾರ್ಚ್ 26ರ ಒಳಗಡೆ ಬೇಕಾಗುತ್ತೆ. ಬೆಂಗಳೂರು ಉತ್ತರಕ್ಕೆ ಬಂದಾಗ 179 ಕೋಟಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಕಚೇರಿ ನಿರ್ವಹಣೆ, ವಿಶೇಷವಾಗಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಕಚೇರಿ ಸಿಬ್ಬಂದಿ ಅವರಿಗೆ ವಾಹನ ಸಂಬಳ ಇವೆಲ್ಲವೂ ಸೇರಿರುವಂತದ್ದು, ಅದಕ್ಕೆ 179 ಕೋಟಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 16 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಅದರ್ ದನ್ ಸಿವಿಲ್ 172 ಕೋಟಿ, ಒಟ್ಟು 447 ಕೋಟಿ ರೂಪಾಯಿಗಳು ಬೆಂಗಳೂರು ಉತ್ತರಕ್ಕೆ. ಇನ್ನು ಬೆಂಗಳೂರು ದಕ್ಷಿಣ, ಇನ್ನು ಎಲೆಕ್ಟ್ರಾನಿಕ್ ಸಿಟಿ ತನಕ ಚಾಚಿಕೊಂಡಿರುವಂತಹ BTM ಲೇಔಟ್, ಜಯನಗರ, ಪದ್ಮನಾಭ ನಗರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಭಾಗದಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 156 ಕೋಟಿ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 14 ಕೋಟಿ, ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಸಿವಿಲ್ಗೆ 64 ಕೋಟಿ, ಅದರ ಸಿವಿಲ್ಗೆ 150, ಒಟ್ಟು 386 ಕೋಟಿ ರೂಪಾಯಿಗಳು. ಇದು ಒಟ್ಟಾರೆಯಾಗಿ 5 ಮಹಾನಗರ ಪಾಲಿಕೆಗಳಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ 2083 ಕೋಟಿ ರೂಪಾಯಿಗಳು ಈ ಎಲ್ಲಾ ವಿಭಾಗಗಳಿಗೆ ಈ 6 ತಿಂಗಳಲ್ಲಿ ಸೆಪ್ಟೆಂಬರ್ ಇಂದ ಹಿಡಿದು ಮಾರ್ಚ್ 2026 ತನಕ 2083 ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಅಬ್ಸ್ಟ್ರಾಕ್ಟ್ ಆಫ್ ಬಜೆಟ್ ಎಸ್ಟಿಮೇಟ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಅವರು ಕೊಟ್ಟಿರುವಂತಹ ಒಂದು ಕೋಷ್ಟಕದಲ್ಲಿರುವಂತಹ ಮಾಹಿತಿ. ಈಗ ಉದಾಹರಣೆ ಇದರಲ್ಲಿ ಆದಾಯ ಹೆಂಗ್ ಬರುತ್ತೆ, ಇದರಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅಂಡ್ ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್ ಫಾರ್ ದ ಇಯರ್ 2025-26 ಅಲ್ಲಿ ಇದೇ ಅವಧಿಯಲ್ಲಿ ಸೆಪ್ಟೆಂಬರ್ 25ರಿಂದ ಮಾರ್ಚ್ 26ರ ಒಳಗಡೆ ಎಷ್ಟು ಆದಾಯ ಬರಬೇಕು ಮತ್ತೆ ನಾವು ಅದರಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದಾಗ ಇವ್ರು ಆದಾಯದ ಒಂದು ನಂಬರ್ ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಎಲ್ಲವೂ ಬರೋದಿಲ್ಲ, ಒಂದು 60% ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಬರುತ್ತೆ ಅನ್ನೋದಕ್ಕೊಂದು ವಿಚಾರ ಇಲ್ಲೊಂದು ಹೇಳ್ಬೇಕು. ಈ ಮಧ್ಯೆ ನಗರ ಪಾಲಿಕೆಗಳ ಬಹುಪಾಲು ಸಿಬ್ಬಂದಿ ಜಾತಿಗಣತಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳಿಗೆ ನಿಯೋಜಿಸಲಾಗಿದ್ದು ಚುನಾವಣಾ ಕೆಲಸ ಕಾರ್ಯಗಳನ್ನು ಸಹ ತೆರಿಗೆ ಸಂಗ್ರಹದ ಕೆಲಸ ಕಾರ್ಯದೊಂದಿಗೆ ನಿರ್ವಹಿಸುತ್ತಿದ್ದು ನಿರೀಕ್ಷಿತ ಗುರಿಯನ್ನು ತಲುಪುವುದರಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದ್ದು ನಗರ ಪಾಲಿಕೆಗಳ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಒಬ್ಬ ಸರ್ಕಾರದ ಹಿರಿಯ ಅಧಿಕಾರಿ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆಗಳಿರುತ್ತವೆ ಎಂದಾಗ ನಾವು ಯೋಚನೆ ಮಾಡಬೇಕಾಗಿರೋದು ಖಂಡಿತ ಅದು ವ್ಯತಿರಿಕ್ತ ಪರಿಣಾಮ ಬೀರಿದೆ ಮತ್ತು ಬೀರುತ್ತದೆ ಅಂತಲೇ ಹೊರತು ಬಹುಶಃ ಅಂತಲ್ಲ. ಯಾಕಂದ್ರೆ ಸರ್ಕಾರದ ಭಾಷೆ, ಅಧಿಕಾರಿಗಳ ಭಾಷೆ ಮೇಲಿನವರ ಜೊತೆ ಮಾತಾಡುವಾಗ ಆಗಬಹುದು ಇರಬಹುದು ಅಂತ ಇರುತ್ತೆ. ಡೆಫಿನೆಟಿವ್ ಆಗಿ ಹೇಳಿದ್ರೆ ಅವರಿಗೆ ಕಷ್ಟ ಆಗುತ್ತೆ, ಮತ್ತೆ ಅವ್ರ ಮೇಲೆ ಆಕ್ಷನ್ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಇದು ಆಗುತ್ತೆ. ಇದೇನಾದ್ರು ಕೆಡುತ್ತೆ ಅನ್ನೋಗಿದ್ರೆ ಕೆಡುವ ಎಲ್ಲಾ ಮುನ್ಸೂಚನೆಗಳು ಮತ್ತೆ ಆಲ್ರೆಡಿ ಕೆಟ್ಟಿರುವುದನ್ನ ಗಮನದಲ್ಲಿಟ್ಟುಕೊಂಡೇ ಅಧಿಕಾರಿಗಳು ಪತ್ರ ವ್ಯವಹಾರ ಮಾಡ್ತಾರೆ ಹೊರತು ಊಹಾಪೋಹದ ಮೇಲೆ ಅಲ್ಲ. ವಿಶೇಷವಾಗಿ ದುಷ್ಪರಿಣಾಮಗಳ ಬಗ್ಗೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಈಗ ಗಮನದಲ್ಲಿಟ್ಕೊಂಡು ನೋಡಿದಾಗ
ಬೆಂಗಳೂರು ಸೆಂಟ್ರಲ್ ಅದಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹದ್ದು 778 ಕೋಟಿ ಈ ಮಧ್ಯದಲ್ಲಿ. ಬೆಂಗಳೂರು ಈಸ್ಟ್ಗೆ 948 ಕೋಟಿ, ಬೆಂಗಳೂರು ವೆಸ್ಟ್ಗೆ 850 ಕೋಟಿ, ಬೆಂಗಳೂರು ನಾರ್ತ್ 843, ಬೆಂಗಳೂರು ಸೌತ್ಗೆ 745 ಕೋಟಿ ಈ ಸಂದರ್ಭದಲ್ಲಿ ಬರಬಹುದು ಅಂತ. ಆದ್ರೆ ಅಲ್ಲಿ ಒಂದಿದೆ, ಎಕ್ಸ್ಪೆಕ್ಟೆಡ್ ಕಲೆಕ್ಷನ್ ಇಸ್ ಓನ್ಲಿ 60%. ನಾವು ಇವೆಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಸಿಬ್ಬಂದಿಗಳನ್ನ ಬೇರೆ ಕಡೆ ನಿಯೋಜಿಸಿರುವಂತದ್ದು ಸೇರಿದಂತೆ, ಜನರೇ ಸ್ವಯಂ ಬಂದು ತೆರಿಗೆ ಕಟ್ಟುವುದರಲ್ಲಿ ನಿಧಾನ ಮಾಡೋದು ಸೇರಿದಂತೆ, ಕೆಲವೊಂದು ಕಡೆಗಳಲ್ಲಿ ಅವರು ಏನು ಕಂಪನಿಗಳು ಇನ್ನೊಬ್ಬರು ಸರಿಯಾದ ಸಂದರ್ಭದಲ್ಲಿ ಟ್ಯಾಕ್ಸ್ ಕಟ್ಟದೆ ಮುಂದಕ್ಕೆ ಆಗ್ತಿರುವಂತಹ ಸಂದರ್ಭಗಳನ್ನು ನೋಡಿದಾಗ ಆಮೇಲೆ ನಾವು ಇದರಲ್ಲಿ ಏನು ನಮ್ಮ ಎಸ್ಟಿಮೇಟೆಡ್ ಇದೆ ಅದರಲ್ಲಿ ಕೇವಲ 60 ಮಾತ್ರ ನಾವು ಸಂಗ್ರಹ ಮಾಡೋದಕ್ಕೆ ಈ ಅವಧಿಯಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತಿರುವಾಗ, ಬೆಂಗಳೂರು ಸೆಂಟ್ರಲ್ಗೆ 466 ಕೋಟಿ ಮಾತ್ರ ಬರುತ್ತೆ. ಆದ್ರೆ ಅವರ ಎಕ್ಸ್ಪೆನ್ಸಸ್ ಇರೋದು 383 ಕೋಟಿ ಈ ಸಂದರ್ಭದಲ್ಲಿ. ಆದ್ರೆ ಇದು 383 ಕೋಟಿ ನಿರಂತರವಾಗಿ ಬರುತ್ತೆ. ಈ 466 ಕೋಟಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಹೇಳಿದಂಗೆ ಬೆಂಗಳೂರು ಈಸ್ಟ್ ಏನು ವೈಟ್ ಫೀಲ್ಡ್, ಮಹದೇವಪುರ, ಯಾವುದು ITPL ಇವೆಲ್ಲ ಇರುವಂತಹ ಭಾಗದಲ್ಲಿ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹದ್ದು ಖರ್ಚು ಮುಂದಿನ 6 ತಿಂಗಳಲ್ಲಿ, ಈ 6 ತಿಂಗಳಲ್ಲಿ, ಹಿಂದಿನ 3 ತಿಂಗಳು ಮತ್ತೆ ಮುಂದಿನ 3 ತಿಂಗಳಲ್ಲಿ 199 ಕೋಟಿ. ಅವರಿಗೆ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಆದಾಯ 948 ಕೋಟಿಯಲ್ಲಿ 570 ಕೋಟಿ ಆದ್ರೂ ಬರುತ್ತೆ ಅಂತ. ಅಂದ್ರೆ ನೋಡಿ, ಒಂದು ಮಹಾನಗರ ಪಾಲಿಕೆ ಅತ್ಯಂತ ಶ್ರೀಮಂತವಾಗಿದೆ. ಆದ್ರೆ ಆ ಮಹಾನಗರ ಪಾಲಿಕೆ, ಪೂರ್ವ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಕೆಲಸ ಮಾಡ್ತಿರೋರು ಯಾರು? ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ, ಬೆಂಗಳೂರು ಇನ್ನೊಂದು ಯಾವುದು ಕೇಂದ್ರ, ಇವರೆಲ್ಲರೂ ಇರ್ತಾರೆ. ಇವರ ರೆಸಿಡೆನ್ಷಿಯಲ್ ಏರಿಯಾಗಳ ಇರುವಂತಹ ಮಹಾನಗರ ಪಾಲಿಕೆಗಳಲ್ಲಿ ಪರಿಸ್ಥಿತಿ ಏನಿದೆ? ಬೆಂಗಳೂರು ವೆಸ್ಟ್ ಅವರಿಗೆ ಸುಮಾರು 668 ಕೋಟಿ ರೂಪಾಯಿ ಅವರಿಗೆ ಎಸ್ಟಿಮೇಟೆಡ್ ಎಕ್ಸ್ಪೆನ್ಸಸ್ ಇರುವಂತಹದ್ದು. ಆದರೆ ಅವರಿಗೆ ನಿಜಕ್ಕೂ ಬರಲಿರುವಂತಹ ಆದಾಯ 510 ಕೋಟಿಗಳು ಮಾತ್ರ. ಅಂದ್ರೆ ನಿವ್ವಳ ಕೋತ ಇವರ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆನೆ ಬೆಂಗಳೂರು ಪೂರ್ವಕ್ಕೆ ಏನು ತಾಳಮೇಳವೇ ಇಲ್ಲ. ಅದೇ ಬೆಂಗಳೂರು ಪಶ್ಚಿಮಕ್ಕೆ, ಅದೇ ಬೆಂಗಳೂರು ಪೂರ್ವಕ್ಕೆ ಮಾತ್ರ ಅದೊಂಥರ ಸರ್ಪ್ಲಸ್ ಬಜೆಟ್ ಅವರು ಮುಂದಿನ ದಿನಗಳಲ್ಲಿ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ದಕ್ಷಿಣವೂ ಅಷ್ಟೇ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಎಲ್ಲೆಲ್ಲಿ ಸಾಫ್ಟ್ವೇರ್ ITPL ಪಾರ್ಕ್ಗಳು ಸೇರಿದಂತೆ ಸಾಫ್ಟ್ವೇರ್ ಇಂಡಸ್ಟ್ರಿಗಳಿದೆ, IT-BT ಕಂಪನಿಗಳು, ಅಲ್ಲೆಲ್ಲವೂ ಸಹ ಅವರಿಗೆ ಕೋತಾ ಅಲ್ಲದ ಸರ್ಪ್ಲಸ್ ಬಜೆಟ್. ಮಿಕ್ಕಿದ ಕಡೆಗಳಿಗೆ ಬೆಂಗಳೂರು ಈಸ್ಟ್ ಎಲ್ಲಿ ವಿಶೇಷವಾಗಿ ಜನಸಂದಣಿ, ಜನವಸತಿ ಇರುವಂತಹ ಈ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ಹೋಗಿ ಕೆಲಸ ಮಾಡುವಂತಹ ಜನ ವಾಸ ಮಾಡುವಂತಹ ಮಹಾನಗರ ಪಾಲಿಕೆಗಳು, ಜನಸಾಂದ್ರತೆ ಇರುವಂತಹ ಪ್ರದೇಶಗಳಿಗೆ ಅಲ್ಲಿ ಕೋತಾ ಬಜೆಟ್ ಆಗುತ್ತೆ. ಅಂದ್ರೆ ಸರ್ಕಾರ ಅವತ್ತು, ರಾಜ್ಯ ಸರ್ಕಾರ ಈ ವ್ಯಾಪ್ತಿಯಲ್ಲಿರುವಂತಹ ಮಹಾನಗರ ಪಾಲಿಕೆಗಳಿಗೆ ಹೆಚ್ಚುವರಿ ಅನುದಾನ ಕೊಡಲೇಬೇಕಾಗುತ್ತೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಆಗ್ಲೇ ಹೇಳಿದಂಗೆ 447 ಕೋಟಿ ರೂಪಾಯಿ ಅವರಿಗೆ ಆದಾಯ ಬಂದ್ರೆ 380 ಕೋಟಿ ಅಷ್ಟೇ ಅವರಿಗೆ ಏನು ಖರ್ಚು ಬರುವಂತದ್ದು. ಇನ್ನು 60% ಅವರಿಗೆ 386 ಕೋಟಿ ಖರ್ಚಿದ್ರೆ ಅವರಿಗೆ 100% ಆಯ್ತು ಅಂದ್ರೆ ಅದರ ಡಬಲ್ 745 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಅದೇ ಬೆಂಗಳೂರು ಪೂರ್ವ ಈ 6 ತಿಂಗಳಲ್ಲಿ ಅವರೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅವ್ರದ್ದು ಎಸ್ಟಿಮೇಟ್ಸ್ ಏನಿದೆ ಸುಮಾರು 200 ಕೋಟಿ, 199 ಕೋಟಿ. ಆದರೆ ಅವರ ಆದಾಯ 950 ಕೋಟಿ ರೂಪಾಯಿಗಳು. ಅದು ಖಂಡಿತವಾಗಿ ಅದು ಶೇಖರಣೆ ಆಗುವಂತದ್ದು 60% ಸದ್ಯದಲ್ಲಿ ಆಗುವಂತಹದ್ದು ಯಾವುದು? ಎಷ್ಟು? 570 ಕೋಟಿ. ಅಂದ್ರೆ 200 ಕೋಟಿಗೆ ಬೇಕಾಗಿರೋರಿಗೆ 300-400 ಕೋಟಿ ಹೆಚ್ಚಿಗೆ ಬರ್ತಾ ಇದೆ. ಇವೆಲ್ಲದರಿಂದಾಗಿ ಈ 5 ನಗರ ಪಾಲಿಕೆಗಳು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಒಂದು ಬಾರಿಗೆ ಆಡಳಿತಾತ್ಮಕ, ಸಿಬ್ಬಂದಿ ವೆಚ್ಚ ಮತ್ತು ನಿರ್ವಹಣಾ ವೆಚ್ಚಗಳಿಗೆ ಈ ಕೆಳಕಂಡಂತೆ ಹೆಚ್ಚುವರಿ ಅನುದಾನ ಒದಗಿಸುವುದು ಅವಶ್ಯವಾಗಿರುತ್ತದೆ ಅಂತ ಆಯುಕ್ತರು ಪತ್ರ ಬರೆದಿದ್ದಾರೆ. ಅಂದರೆ ವ್ಯವಸ್ಥೆ ಮಾಡಿಕೊಳ್ಳದೇನೆ ವಿಭಜನೆ ಮಾಡಲಾಗಿದೆ, ಯಾವುದೇ ವೈಜ್ಞಾನಿಕ ಆಲೋಚನೆಗಳಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇನೆ 5 ಮಹಾನಗರ ಪಾಲಿಕೆಗಳನ್ನು ಮಾಡಿರೋದ್ರಿಂದಾಗಿ ತಕ್ಷಣಕ್ಕೆ 600 ಕೋಟಿಯನ್ನ ನೀವು ಬಿಡುಗಡೆ ಮಾಡಿ ಅಂತ ಮುಖ್ಯ ಆಯುಕ್ತರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉದ್ಯೋಗ ಒಂದು ಕಡೆ, ಉದ್ಯಮಗಳು ಒಂದು ಕಡೆ, ವಾಸ ಒಂದು ಕಡೆ, ಸೌಲಭ್ಯಗಳ ಕೊರತೆ ಮಾತ್ರ ವಿಶೇಷವಾಗಿ ಎಲ್ಲಿ ಆದಾಯದ ಕೊರತೆ ಇದೆಯೋ ಸ್ಥಳೀಯವಾಗಿ ಅಲ್ಲಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈಗಾಗಲೇ ಹೇಳಿದಾಗೆ ಚೀಫ್ ಕಮಿಷನರ್, ಮುಖ್ಯ ಆಯುಕ್ತರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು 600 ಕೋಟಿ ರೂಪಾಯಿಗಳನ್ನ ಈಗ ತಕ್ಷಣವೇ ಇವುಗಳ 5 ಮಹಾನಗರ ಪಾಲಿಕೆಗಳ ನಿರ್ವಹಣೆಗೆ ಅವುಗಳ ಹಿತದೃಷ್ಟಿಯಿಂದ ಅಗತ್ಯವಾಗಿದ್ದು ಒದಗಿಸಿ ಅಂತ ಹೆಚ್ಚಿನ ಅನುದಾನವನ್ನ ಕೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಸರ್ಕಾರ ನಿಜಕ್ಕೂ ಅದನ್ನ ಫುಲ್ಫಿಲ್ ಮಾಡೋದಿಕ್ಕಾಗುತ್ತಾ? ಈಗ ವಿಶೇಷವಾಗಿ ನಾವು ನೋಡಿದಾಗ ಎಷ್ಟೋ ಕಡೆಗಳಲ್ಲಿ ಈ ಗೃಹಲಕ್ಷ್ಮಿದೆ ಅಂತ ನೋಡಿದ್ರೆ 3-4 ತಿಂಗಳ ಏನು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಇನ್ನು ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡಬೇಕಾಗಿರೋದು ಕೊಡೋದಿಕ್ಕಾಗಿಲ್ಲ.
ಇನ್ನು ಎಷ್ಟೋ ಕಡೆಗಳಲ್ಲಿ ಸರ್ಕಾರಿ ನೌಕರರಿಗೆ ನಿಯಮಿತವಾಗಿ ಸಂಬಳ ಕೊಡೋದಿಕ್ಕಾಗ್ತಾ ಇಲ್ಲ. KSRTCಗೆ ಏನ್ ಸರ್ಕಾರ ಕೊಡಬೇಕಾಗಿದೆ ಶಕ್ತಿ ಯೋಜನೆಯಲ್ಲಿ ಅದನ್ನೂ ಕೊಟ್ಟಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳು ವಿವಿಧ ಇಲಾಖೆಗಳ ಸಾವಿರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳ ಬಿಲ್ಗಳು ಬಾಕಿ ಇದೆ. ಕೇವಲ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ BBMP ವ್ಯಾಪ್ತಿಗೆ ಬರೋದೇ ನೋಡಿದ್ರೆ ಇವರು ಹೇಳಿರುವ ಹಾಗೆ ಇಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿರ್ವಹಣೆ ಕಾಮಗಾರಿಯನ್ನು ಹೊರತುಪಡಿಸಿ 5 ನಗರ ಪಾಲಿಕೆಗಳ ವತಿಯಿಂದ ಮಾರ್ಚ್ 2026ರವರೆಗೆ ಅವರು ರು 600ರಿಂದ 700 ಕೋಟಿಗಳ ಬಿಲ್ಲಿನ ಮೊತ್ತವನ್ನು ಪಾವತಿಸಬೇಕಾಗಿರುತ್ತದೆ. ಅಂದಾಜು ರು 2,500 ಕೋಟಿಗಳು ಪಾವತಿಗೆ ಕಾಮಗಾರಿ ಬಿಲ್ಗಳು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2,500 ಕೋಟಿ ರೂಪಾಯಿಗಳ ಬಿಲ್ಗಳ ಬಾಕಿ ಇದೆ. ರಾಜ್ಯಾದ್ಯಂತ ಈ ತರದ ವಿವಿಧ ಯೋಜನೆಗಳಿಗೆ ಖರ್ಚು ಮಾಡ್ತಿರುವಂತದ್ರಲ್ಲಿ ಸರಿಯಾದ ಸಮಯಕ್ಕೆ ಸರ್ಕಾರ ಹಣವನ್ನು ಒದಗಿಸ್ತಾ ಇಲ್ಲ. ಸಂಬಳವನ್ನು ಸಹ ಸರಿಯಾದ ಸಮಯಕ್ಕೆ ಕೊಡೋದಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ಈ 600 ಕೋಟಿ ರೂಪಾಯಿಗಳ ಅನುದಾನವನ್ನು, ವಿಶೇಷ ಅನುದಾನ, ತಕ್ಷಣ ಅನುದಾನವನ್ನ ಈ ಗ್ರೇಟರ್ ಬೆಂಗಳೂರಿನ ಕಮಿಷನರ್ ಕೇಳ್ತಾ ಇದ್ದಾರೆ, ಚೀಫ್ ಕಮಿಷನರ್. ಅದನ್ನ ಸರ್ಕಾರದ ಕೈಯಲ್ಲಿ ಕೊಡೋದಿಕ್ಕಾಗದೇ ಇದ್ದಾಗ ಆಗುವಂತಹ ಪರಿಣಾಮಗಳೇನು, ಆಡಳಿತದ ಮೇಲೆ, ಸಿಬ್ಬಂದಿಯ ಮೇಲೆ, ಅವರ ಮೊರಾಲಿಟಿ ಮೇಲೆ ಆಗುವಂತಹ ಪರಿಣಾಮಗಳೇನು ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಿಜಕ್ಕೂ ಸರ್ಕಾರ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅವರು ಕೇಳ್ತಿರುವಷ್ಟು ದುಡ್ಡನ್ನ ಒದಗಿಸೋದಕ್ಕೆ ಸಾಧ್ಯ ಆಗುತ್ತಾ, ಅದು ತಕ್ಷಣವೇ ಒದಗಿಸುತ್ತಾ ಅಥವಾ ಮುಂದಿನ ಬಜೆಟ್ ತನಕ ಕಾಯುತ್ತಾ, ಆ ಮಧ್ಯದಲ್ಲಿ ಆಗುವಂತಹ ದುಷ್ಪರಿಣಾಮಗಳು ಅಥವಾ ಪರಿಣಾಮಗಳು ಏನಾಗಿರಬಹುದು ಇವೆಲ್ಲವನ್ನ ಗಮನಿಸ್ತಾ ಕಾಲಕಾಲಕ್ಕೆ ದಿ ಫೈಲ್ ನಿಮ್ಮ ಮುಂದೆ ವಿಚಾರಗಳನ್ನ ತೆರೆದಿಡ್ತಾ ಹೋಗುತ್ತೆ. ದಾಖಲೆಗಳ ಆಧಾರದ ಮೇಲೆ ಎಲ್ಲ ವಿಚಾರಗಳನ್ನ ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 5 ವರ್ಷಗಳಿಂದ ದಿ ಫೈಲ್ ಅನೇಕ ತನಿಖಾ ವರದಿಗಳನ್ನು ಪ್ರಕಟಿಸಿದೆ, ಸಾರ್ವಜನಿಕ ಹಿತಾಸಕ್ತಿಯ ವರದಿಗಳನ್ನ ಪ್ರಕಟಿಸಿದೆ. ಒಂದು ಸ್ವತಂತ್ರ ಮಾಧ್ಯಮವಾಗಿ ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಲುಕದೆ ರಾಜ್ಯದ ಆರ್ಥಿಕ, ಸಾಮಾಜಿಕ, ರಾಜಕೀಯ ವಿಚಾರಗಳನ್ನ, ಸತ್ಯವಾದ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಬರ್ತಾ ಇದೆ. ಇಂತಹ ಸ್ವತಂತ್ರ ಮಾಧ್ಯಮವನ್ನು ಬೆಂಬಲಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಅದು ನಿಮ್ಮೆಲ್ಲರ ಹಿತದಿಂದಾಗಿ ಅಗತ್ಯವೂ ಸಹ ಹೌದು. ಹಾಗಾಗಿ ದಯವಿಟ್ಟು ನೀವು ದಿ ಫೈಲ್ ಯೂಟ್ಯೂಬ್ ಚಾನಲ್ ಅನ್ನ, ಫೇಸ್ಬುಕ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯೇ ಇಂತಹ ಒಂದು ಸ್ವತಂತ್ರ ಮಾಧ್ಯಮಕ್ಕೆ ದೇಣಿಗೆ ಕೊಡೋದ್ರ ಮೂಲಕ ನಾವು ಈ ಸ್ವತಂತ್ರ ಮಾಧ್ಯಮ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮ ಕೈಲಾದಂತಹ ಸಹಾಯವನ್ನ ಮತ್ತು ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.